ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಿಚ್ ವಿಡಿಯೋಗೆ ಸ್ವಾಗತ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಚಿಕನ್ನಿಂದ ಇವತ್ತು ಡಿಫ್ರೆಂಟ್ ಆದ ರೆಸಿಪಿ ಮಾಡೋಣ. ಮೊದಲಿಗೆ 1/4 kg ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಯಾವಾಗಲೂ ಒಂದೇ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗಲ್ಲ, ಡಿಫ್ರೆಂಟಾಗಿ ಟ್ರೈ ಮಾಡೋಣ ಬನ್ನಿ. ಚಿಕನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಮತ್ತು 1 ಚಕ್ಕೆ, 2 ಲವಂಗ ಕುಟಾಣಿಲಿ ಕುಟ್ಕೊಂಡಿದ್ದೀನಿ. ಮತ್ತು ಬ್ರೆಡ್ ಪೀಸ್ನ 3 ತೊಗೊಂಡಿದ್ದೀನಿ. ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ, ಹೆಂಚು ಮೇಲೆ ಇಟ್ಕೊಂಡು. ಬಿಸಿ ಮಾಡೋದು ಏನಕ್ಕಪ್ಪ ಅಂದರೆ ಬ್ರೆಡ್ ಪೌಡ್ರು ಕ್ರಿಸ್ಪಿನೆಸ್ ಇರುತ್ತೆ, ಅದರಿಂದ ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಬನ್ನಿ. ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಿದ್ದೀನಿ. ಈ ಪೌಡ್ರನ್ನ ನಾವಿವಾಗ 2 ಭಾಗ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. 3 ಸ್ಪೂನು ಕಾರ್ನ್ಫ್ಲೋರು ಮತ್ತು 3 ಸ್ಪೂನು ಚಿರೋಟಿ ರವೆ ಮತ್ತು ಕಾರ್ನ್ಫ್ಲೋರ್ 2 ಸಮ ಪ್ರಮಾಣದಲ್ಲಿ ಹಾಕೋತೀನಿ. ಮತ್ತು ಚಕ್ಕೆ ಲವಂಗ ಪೌಡ್ರು, ಇದು ಆಪ್ಷನಲ್ಲು. ಕಟ್ ಮಾಡಿರ್ತಕ್ಕಂಥ ಚಿಕನ್, ಪುದೀನ ಸೊಪ್ಪು ಮತ್ತು ಈರುಳ್ಳಿ, ಮೀಡಿಯಮ್ ಸೈಜ್ 3 ಈರುಳ್ಳಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಕಟ್ ಮಾಡಿರ್ತಕ್ಕಂಥ ಗ್ರೀನ್ ಚಿಲ್ಲಿ ಅಂದರೆ ಹಸಿರು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರ ಇದೆ ಅದು. ಅರಿಶಿನ ಮತ್ತು 1 ಮೊಟ್ಟೆ, ಇಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮರ್ತುಬಿಟ್ಟೆ, ಇವಾಗ ಹಾಕ್ಕೊತೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲನೂ ವಡೆ ಇಟ್ಟದ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ನೀಟಾಗೆಲ್ಲ ಎಗ್ಗು ಎಲ್ಲ ಜೊತೆ ಮಿಕ್ಸ್ ಆಗಬೇಕು. ಇದನ್ನು 1/2 ಅವರ್ ನೆನೆಲಿಕ್ಕೆ ಬಿಡೋಣ. ಚಿರೋಟಿ ರವೆ ಹಾಕಿರೋದ್ರಿಂದ ನೆಂದ ಮೇಲೆ ಈ ಥರ ಗಟ್ಟಿಯಾಗುತ್ತೆ. ವಡೆ ಇಟ್ಟ ರೀತಿ ನೀವು ಕೈಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿತ್ತಬೇಕು ಚೆನ್ನಾಗಿ ಹಿಟ್ಟನ್ನ. ಏಕೆಂದರೆ ಮೊಟ್ಟೆ ಹಾಕಿರ್ತೀವಿ, ಅದೆಲ್ಲ ಮಸಾಲೆ ಎಲ್ಲ ಹೊಂದ್ಕೊಬೇಕು. ನೆಂದಿರುತ್ತಲ್ಲ ಚಿರೋಟಿ ರವೆ ಕೂಡ ನೆಂದು ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ನಾವು ಇವಾಗ ವಡೆ ರೀತಿ ತಟ್ಕೊಳ್ಳೋಣ ಒಂದು ಕವರ್ ಮೇಲೆ. ನಾವು ಆವಾಗಲೇ ಅರ್ಧ ಭಾಗ ಎತ್ತಿಟ್ಕೊಂಡಿದ್ನಲ್ಲ ಬ್ರೆಡ್ ಪೌಡ್ರು, ಅದನ್ನು ಡಿಪ್ ಮಾಡ್ತೀನಿ. ಪ್ಲೇಟ್ಗೆ ಹಾಕ್ಕೊಂಡು ಡಿಪ್ ಮಾಡಿಕೊಳ್ಳೋಣ. ಯಾವಾಗಲೂ ಒಂದೇ ಥರ ಮಸಾಲೆ ಹಾಕ್ಕೊಂಡು ಚಾಪ್ಸು ಗ್ರೇವಿ ಆ ಥರ ಮಾಡಿಕೊಟ್ರೆ ಒಂದೇ ರೀತಿ ಇಷ್ಟ ಆಗಲ್ಲ. ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ, ರುಚಿಕರವಾಗಿರುತ್ತೆ. ಚಿಕನ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಟೇಸ್ಟು ಆ ಥರ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನೆಲ್ಲ ಹಾಕ್ಬೇಕಿದ್ರೆ ಉರಿ ಜೋರು ಇರಬೇಕು. ಒಂದು ಸಾರಿ ಉಲ್ಟಾ ಮಾಡಬೇಕಿದ್ರೆ ಸಣ್ಣ ಮಾಡ್ಕೊಳ್ಳೋಣ, ಯಾಕೆಂದರೆ ಒಳಗಡೆ ಚಿಕನ್ನು ಮಸಾಲೆ ಎಲ್ಲ ಬೇಯಬೇಕು. ಅದರಿಂದ ಸಣ್ಣ ಉರಿಯಲ್ಲಿ ಮಾಡಿಕೊಂಡು 10 ನಿಮಿಷ ಬೇಯಿಸ್ಕೊಳ್ಳೋಣ. ಇದೇ ರೀತಿ ಎಲ್ಲ ವಡೆನೂ, ಚಿಕನ್ ವಡೆನೂ ಎಣ್ಣೆಲಿ ಬೇಯಿಸ್ಕೊಳ್ಳೋಣ. ನಾವು ವಡೆ ತಟ್ಕೋತೀವಲ್ಲ, ಅವಾಗ ಅತಿ ದಪ್ಪ ತಟ್ಕೊಂಡ್ರೆ ಅದು ಒಳಗಡೆ ಇಟ್ಟು ಬೇಯಲ್ಲ. ಅದಕ್ಕೆ ಒಂದು ಸ್ವಲ್ಪ ತೆಳುವಾಗೆ ತಟ್ಕೊಳ್ಳಿ. ಅಂದರೆ ವಡೆ ತಟ್ಕೋತೀವಲ್ಲ ಆ ಥರ ತಟ್ಕೊಂಡ್ರೆ ಸಾಕು. ಎಲ್ಲನೂ ಕೂಡ ಬೆಂದಿದೆ. ನಾನು ಎಲ್ಲನೂ ಇದೇ ರೀತಿ ಬೇಯಿಸ್ಕೊಂಡಿದ್ದೀನಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಡಿಫ್ರೆಂಟ್ ಆದ ಚಿಕನ್ ವಡಾ ರೆಸಿಪಿ. ನೋಡ್ತಾ ಇರ್ಬೋದು, ಒಂದೇ ರೀತಿ ಫ್ರೈ ಆಗಲಿ. ತುಂಬ ರುಚಿಕರವಾದಂಥ ಚಿಕನ್ ವಡಾ ರೆಸಿಪಿ ರೆಡಿಯಾಗಿದೆ. ಚಿಕನ್ ವಡಾ ಈ ರೆಸಿಪಿ ಜೊತೆಗೆ ಗ್ರೀನ್ ಚಿಲ್ಲಿ ಸಾಸ್ ಅಥವಾ ಟೊಮೊಟೊ ಸಾಸ್ ಇದ್ದರೆ ತುಂಬ ರುಚಿಕರವಾದ
ಚಿಕನ್ ವಡಾ ರೆಸಿಪಿ ಸವಿಯಲು ಸಿದ್ಧ. ಮತ್ತು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.